ಸರ್, ನೆನಪುಗಳು ಮಾತು ಮಧುರ ಸಿನಿಮಾ ನೋಡಿದ್ರಿ, ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ಹಾಯ್, ನಮಸ್ತೆ. ತುಂಬ ಚೆನ್ನಾಗಿದೆ. ನಮ್ಮ ಸವೇಂದ್ರ ಸರ್ ಅವರು ಪ್ರೊಡ್ಯೂಸರ್ ಮಾಡಿರುವಂಥದ್ದು, ಮತ್ತು ಡೈರೆಕ್ಷನ್ ನಮ್ಮ ಅಫ್ಜಲ್ ಸರ್ ಇಬ್ಬರು ಕೂಡ ತುಂಬ ಸ್ನೇಹಿತರು. ಹಾಗಾಗಿ ಎಲ್ಲ ಸ್ನೇಹಿತರುಗಳು ಸೇರಿ ನಮ್ಮ ಹೊಸದಾಗಿ ಮಾಡಿರುವಂಥ 6/12/2020 ರಿಲೀಸ್ ಆಗಿರುವಂಥ ಸವೇಂದ್ರ ಮೂವಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ಜೊತೆಗೆ ಎಲ್ಲ ಪ್ರೇಕ್ಷಕರು ಬರಬೇಕು. ಒಳ್ಳೊಳ್ಳೆ ಒಂದೊಂದು ಕಂಟೆಂಟ್ 4-5 ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥದ್ದು ಒಳ್ಳೇದಾಗ್ಲಿ. ಮತ್ತೆಲ್ಲ ಕನ್ನಡ ಚಿತ್ರರಸಿಕರು ಈ ಒಂದು ಚಿತ್ರ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮ್ಮೆಲ್ಲ ಪ್ರೊಡ್ಯೂಸರ್ ಕೂಡ ಬಂದಿರೋದು ತುಂಬ ಖುಷಿ ಇದೆ. ಬಿಕಾಸ್ ಆಫ್ ನಮ್ಮ ಸಲೇಂದ್ರಾಜ್ ಅವರು ಈ ತರ ಇನ್ನೂ ಒಳ್ಳೊಳ್ಳೆ ಅಭಿರುಚಿ ಇರುವಂತ ಸಿನಿಮಾಗಳು ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ವಾಹಿನಿ ಮುಖಾಂತರ ಕೇಳ್ಕೊತೀನಿ. ಹಾಗೆ ನಮ್ಮೆಲ್ಲ ಸ್ನೇಹಿತರದ್ದು ಒಂದು ಒಪಿನಿಯನ್ ಹೇಳ್ಬಿಡಿ ಸರ್. ಹೇಳಿ ಅನಂತ್ ಸರ್, ಹೇಳಿ ಮೂವಿ ಬಗ್ಗೆ ಮಾತಾಡಿ ಸರ್. ಸರ್ ನೀವು ಹೇಳಿ. ಹೇಳಿ ಸರ್. ಓಕೆ, ಎಲ್ಲರೂ ಸೇರಿ ಆಲ್ ದ ಬೆಸ್ಟ್ ಬೆಸ್ಟ್, ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಬಂದು ನೋಡಿ. ನೆನಪುಗಳ ಮಾತು ಮಧುರ ಆದಷ್ಟು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ನೇಮ್ ಮಾಡಲಿ. ಇನ್ನೂ ಯಶಸ್ವಿಯಾಗಿ ಚಿತ್ರ ಮುಂದಿನ ವಾರ ಕೂಡ ಓಡುತ್ತೆ. ಬಿಕಾಸ್ ಆಫ್ ಅಷ್ಟಂತೆ ಕಂಟೆಂಟ್ ಇದೆ, ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಮೆಸೇಜ್ ಇದೆ. ಫಸ್ಟ್ ಆಫ್ ಆಲ್ ಈಗಿನ ಜನರೇಷನ್ಗೆ ಏನಿಲ್ಲ ಅದ್ರ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಾವು ಕೂಡ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಸ್ನೇಹಿತರೆಲ್ಲ ಬಂದು ನೋಡಿದ್ವಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ. ಇವತ್ತು ನಮ್ಮ ಏನು ನಿರ್ಮಾಪಕರ ಸಂಘದಿಂದ ನಮ್ಮ ಮೋಹನ್ ಸರ್ ಮತ್ತು ಸಹೋದರಿ ಎಲ್ಲ ಕೊಲೀಗ್ಸ್ ಎಲ್ಲ ನಿರ್ಮಾಪಕರು ಬಂದಿದ್ದಾರೆ. ತುಂಬ ಖುಷಿಯಾಯಿತು. ನಮ್ಮಂಥ ಎಲ್ಲ ಸಂಪೂರ್ಣವಾಗಿ ಹೊಸಬರಿಗೆ ಇಟ್ಕೊಂಡು ಒಂದು ವಿಭಿನ್ನ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೂ ಒಂದು ಇತಿಮಿತಿ ಅರ್ಥ ಆಗಿದೆ. ಸ್ವಲ್ಪ ಬೋಲ್ಡ್ ಕಂಟೆಂಟ್ ಅಂತಲೇ ನೇರವಾಗಿ ಹೇಳ್ತೀನಿ. ಹೊಸಬರು ಈಗದೇ ಹೊಡಿ ಬಡಿ ಯಾವುದೇ ಥರ ಸಿನಿಮಾ ಮಾಡಿದ್ರು ಇವತ್ತು ಪ್ರೇಕ್ಷಕರು ಬರ ಕಾಣ್ತಾ ಇದೆ ಥಿಯೇಟರ್ಗಳಲ್ಲಿ. ನಾನು ಇದೊಂದು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಸೊ ತುಂಬ ಜನ ಒಳ್ಳೆ ಪ್ರಯತ್ನ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನನ್ನಲ್ಲಿ ಏನು ತಪ್ಪುಗಳಾಗಿದೆ ಅದನ್ನು ತಿದ್ದುಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಮುಂದುವರಿತೀನಿ ಅಂತ ಹೇಳ್ತೀನಿ. ಸೊ ನಮ್ಮ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಸರ್ ನೀವು ಒಳ್ಳೊಳ್ಳೆ ಹೊಸ ಕಲಾಭಿಮಾನಿಗಳಿಗೆ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದೇ ರೀತಿ ನೀವು ಯಾವುದೇ ಮೂವಿ ಮಾಡಬೇಕಾದ್ರೂ ಹೊಸ ಏನು ಪ್ರತಿಭೆಗಳಿಗೆ ಅವಕಾಶ ಕೊಡಿ. ಇನ್ನೂ ಒಳ್ಳೊಳ್ಳೆ ರೀತಿಯ ಸಿನಿಮಾ ಕನ್ನಡ ಇಂಡಸ್ಟ್ರಿ ಕೊಡಲಿ. ನಿಮ್ಮಂಥವ್ರು ಬರಬೇಕು. ನಿಮ್ಮಂಥ ಸಣ್ಣ ಪುಟ್ಟ ಚಿಕ್ಕದು ದೊಡ್ಡದೇನಿಲ್ಲ, ನಿಮ್ಮಂಥ ಹೊಸ ಪ್ರಯತ್ನಗಳಿಗೆ ಹೊಸದಾಗಲಿ ಅಂತ ಹೇಳ್ಬಿಟ್ಟು ಹೊಸದಾಗಲಿ ವಿಶ್ ಮಾಡ್ತಾ ಇದ್ದೇನೆ. ಏನೇ ನಮ್ಮ ನೆನಪುಗಳ ಮಾತು ಮಧುರವಾಗಿ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಒನ್ಸ್ ಅಗೇನ್ ನಮ್ಮ ಸವೇಂದ್ರಾಜ್ ಅವ್ರಿಗೆ ಮತ್ತು ಅಫ್ಜಲ್ ಸರ್ಗೆ ಒಳ್ಳೇದಾಗಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ನೇಮ್ ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀನಿ. ಎಲ್ಲ ಹೊಸ ಪ್ರತಿಭೆಗಳು ಕೂಡ ಒಳ್ಳೇದಾಗಲಿ. ನಮಸ್ಕಾರ. ಇದು ಕಪಾಲಿ AMB. ಇಲ್ಲಿ ನೆನಪುಗಳ ಮಾತು ಮಧುರ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ. ಹಲವು ಯುವ ಪ್ರತಿಭೆಗಳು, ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಹಲವು ಯುವ ಪ್ರತಿಭೆಗಳು ಸೇರಿ ತಯಾರಿಸಿದಂತಹ ಚಿತ್ರ ನೆನಪುಗಳ ಮಾತು ಮಧುರ. ಶೀರ್ಷಿಕೆ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಒಂದು ಮಧುರವಾಗಿದೆ. ಶೀರ್ಷಿಕೆ ನೋಡಿದಾಗ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋದರಲ್ಲಿ ಅನುಮಾನ ಇಲ್ಲ. ಚಿತ್ರದಲ್ಲಿ ಹಾಡುಗಳು ತುಂಬಾ ಮಧುರವಾಗಿದ್ದಾವೆ. ಹಾಡಿಗೆ ಸಾಹಿತ್ಯ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಗಾಯಕರ ಹಾಡಿರೋದು ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ಸಂಗೀತ ಕೂಡ ತುಂಬಾ ರೊಮ್ಯಾಂಟಿಕ್ ಆಗಿದೆ. ಹೊಸಬರ ತಂಡ ಒಂದು ಉತ್ತಮ ಪ್ರಯತ್ನವಾಗಿ ನೆನಪುಗಳ ಮಾತು ಮಧುರ ಚಿತ್ರ ನಿರ್ಮಾಣ ಮಾಡಿದೆ. ಯುವ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ. ನಿರ್ದೇಶಕರು ತಮ್ಮ ಇತಿಮಿತಿಯೊಳಗೆ ನೆನಪುಗಳ ಮಾತು ಮಧುರ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಚಿತ್ರರಂಗದ ಹಲವು ಚಿತ್ರೋದ್ಯಮಿಗಳು ವಿಶೇಷ ಪ್ರದರ್ಶನದಲ್ಲಿ ನೆನಪುಗಳ ಮಾತು ಮಧುರ ಚಿತ್ರವನ್ನು ವೀಕ್ಷಣೆ ಮಾಡಿ ಚಿತ್ರತಂಡಕ್ಕೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಶುಭವನ್ನು ಹಾರೈಸಿದ್ದು ವಿಶೇಷವಾಗಿ ಅಂತ ಹೇಳ್ಬೋದು. ಏನೇ ಆಗಲಿ, ಚಿತ್ರೋದ್ಯಮದ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಯಾವುದೇ ಹೊಸ ಚಿತ್ರಗಳು ಬಂದಾಗ ಆ ಚಿತ್ರಗಳನ್ನು ನೋಡಿ ಕಲಿಯುವಂಥದ್ದು ಭಾಳಷ್ಟು ಇರುತ್ತೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಿರ್ಮಾಪಕರ ಬಳಗ ನೆನಪುಗಳ ಮಾತು ಮಧುರ ಚಿತ್ರವನ್ನು ವೀಕ್ಷಣೆ ಮಾಡ್ತು.
ಮಾಡಿದ ನಂತರ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮನಸಾರೆ ವ್ಯಕ್ತಪಡಿಸಿದರು. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಇಂತಹ ಚಿತ್ರಗಳು ಚಿತ್ರೋದ್ಯಮದವರಾಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು ನೋಡಬೇಕು, ನೋಡಿ ಪ್ರೋತ್ಸಾಹ ನೀಡಬೇಕು. ಹೊಸ ಹೊಸ ಪ್ರಯತ್ನಗಳು, ವಿಭಿನ್ನ ಪ್ರಯತ್ನಗಳು ಆಗಾಗ ಬರ್ತಾನೆ ಇರ್ತವೆ. ಆ ನಿಟ್ಟಿನಲ್ಲಿ ನೆನಪುಗಳ ಮಾತು ಮಧುರ ಚಿತ್ರ ಕೂಡ ಒಂದು ವಿಶೇಷ ಪ್ರಯತ್ನ. ಮೊದಲ ಪ್ರಯತ್ನದಲ್ಲಿ ಒಂದು ಉತ್ತಮ ಪ್ರಯತ್ನವನ್ನು ಮಾಡಿ ಚಿತ್ರ ನೀಡಿದ್ದಾರೆ ಅಫ್ಜಲ್ ಅವರು, ಹಾಗೆಯೇ ಸವಿಂದ್ರಾಜ್ ಅವರು. ಚಿತ್ರಕ್ಕೆ, ಚಿತ್ರತಂಡದವರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಶುಭವಾಗಲಿ. ಇವರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಚಿತ್ರಗಳು ಮೂಡಿ ಬರಲಿ, ಪ್ರೇಕ್ಷಕರಿಗೆ ನೋಡುವಂಥ ಭಾಗ್ಯ ಸಿಗಲಿ ಅಂತ ನಾವು ಕೂಡ ನೆನಪುಗಳ ಮಾತು ಮಧುರ ಚಿತ್ರತಂಡಕ್ಕೆ, ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಆಲ್ ದ ಬೆಸ್ಟು. ನೆನಪುಗಳು ಮಾತು ಮಧುರ ಕನ್ನಡ ಫೀಚರ್ ಫಿಲ್ಮ್. ಹಾಗೆಯೇ ನಮ್ಮ ವಾಹಿನಿಯ ಚಂದಾದಾರರಾಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ, ಚಿತ್ರಗಳನ್ನು ಚಿತ್ರಮಂದಿರದಲ್ಲಿಯೇ ವೀಕ್ಷಣೆ ಮಾಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ. ಧನ್ಯವಾದಗಳು ಸ್ನೇಹಿತರೆ.